ಬಿಎಂಟಿಸಿ ಕೆಎಸ್ಆರ್ಟಿಸಿ ಮೆಟ್ರೋ ಟಿಕೆಟ್ ರೇಟ್ ಹೈಕ್ಗೆ ಜನ ಹೈರಾಣಾಗಿದ್ದಾರೆ. ಇದೀಗ ಆಟೋ ಮೀಟರ್ ರೇಟ್ ಜಾಸ್ತಿ ಮಾಡಲು ಚಾಲಕರು ಡಿಸಿಗೆ ಮನವಿ ಮಾಡಿದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಆಟೋ ಮತ್ತಷ್ಟು ಕಾಸ್ಟ್ಲಿ ಆಗೋಕೆ ಫಿಕ್ಸ್ ಆಗಿದ್ಯಾ? ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಮೆಟ್ರೋ ಬಿಎಂಟಿಸಿ ಆಯ್ತು, ಇದೀಗ ಆಟೋ ಸರದಿ. ಮೀಟರ್ ರೇಟ್ ಹೈಕ್ಗೆ ಚಾಲಕರ ಬಿಗಿ ಪಟ್ಟು. ಆಟೋ ಚಾಲಕರು ಅನೇಕ ವರ್ಷಗಳಿಂದ ಮೀಟರ್ ದರ ಪರಿಷ್ಕರಣೆಗೆ ಮನವಿಯನ್ನ ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ಸರ್ಕಾರ ಮಾತ್ರ ಚಾಲಕರ ಬಗ್ಗೆ ಗಮನ ಹರಿಸದೆ ಇರುವುದು ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. 2021ರಿಂದ ಬೆಂಗಳೂರಿನಲ್ಲಿ ಆಟೋ ಮೀಟರ್ ದರ ಪರಿಷ್ಕರಣೆ ಆಗಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಯಾಣ ದರ ಏರಿಸದ ಕಾರಣ ಚಾಲಕರು ಹಾಗೂ ಪ್ರಯಾಣಿಕರ ನಡುವೆ ಆಗಾಗ ವಾಗ್ವಾದ ಕೂಡ ಆಗ್ತಿರುತ್ತೆ. ಇತ್ತೀಚೆಗೆ ಗ್ಯಾಸ್ ದರ, ಡೀಸೆಲ್ ದರ, ಅಗತ್ಯ ವಸ್ತುಗಳ ದರ ಏರಿಕೆ ಆಗಿದ್ದು ಆಟೋ ಚಾಲಕರಿಗೆ ಇದು ತುಂಬಾ ಹೊರೆಯಾಗಿದೆ. ಈ ದರ ಏರಿಕೆಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ದರ ಏರಿಕೆ ವಿಳಂಬ ಆದ ಹಿನ್ನೆಲೆ ಚಾಲಕರು ದುಪ್ಪಟ್ಟು ದರವನ್ನ ಪೀಕೋಕೆ ಶುರು ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ 2021ರಿಂದ ಬೆಂಗಳೂರು ನಗರದಲ್ಲಿ ಆಟೋ ಪ್ರಯಾಣದ ದರ ಏರಿಸಿಲ್ಲ. ಇನ್ನು ಪ್ರಯಾಣ ದರ ಬೇಡಿಕೆ ಇಟ್ಟರೂ ಸರ್ಕಾರ ಆಟೋ ಪ್ರಯಾಣ ದರವನ್ನು ಏರಿಸಿಲ್ಲ. ಇನ್ನು ಶಿವಮೊಗ್ಗ, ಮಂಗಳೂರು, ಉಡುಪಿಯಲ್ಲಿ ಆಟೋ ಪ್ರಯಾಣ ದರವನ್ನು ಏರಿಸಿದ್ದಾರೆ. ಆದರೆ ಬೆಂಗಳೂರು ನಗರದಲ್ಲಿ ಆಟೋ ಪ್ರಯಾಣ ದರವನ್ನು ಏರಿಕೆ ಮಾಡಬೇಕಿದೆ. ಪ್ರತಿ ಕಿಲೋಮೀಟರ್ಗೆ 15ರಿಂದ 20 ರೂಪಾಯಿ ಹೆಚ್ಚಳಕ್ಕೆ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಬೆಂಗಳೂರು ಆಟೋ ಚಾಲಕರ ಸಂಘದ ಮುಖಂಡ ರುದ್ರಮೂರ್ತಿ ಮನವಿಯನ್ನ ಮಾಡಿದ್ದಾರೆ. ಆಟೋ ರಿಕ್ಷಾ ದರಗಳು 2021ರಲ್ಲಿ ಏರಿಕೆ ಮಾಡಿದ್ರು. ನಾವು 2023ರಲ್ಲಿ ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಕೊಟ್ಟಿದ್ದೀವಿ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಧಾರದಲ್ಲಿ ಪ್ರತಿ ವರ್ಷವೂ ಮೀಟರ್ ದರ 1 ರೂಪಾಯಿ ಅಥವಾ 2 ರೂಪಾಯಿ ಕಿಲೋ ಬೆಲೆ ಏರಿಕೆಗೆ ಅನುಗುಣವಾಗಿ ಮಾಡಬೇಕು ಅಂತ ಅವರು ಆಯಿತು ಮಾಡ್ತೀವಿ ಅಂತ ಒಪ್ಕೊಂಡ್ರು. ಮತ್ತು 2024ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರ ಕೊಟ್ಟಿದ್ವಿ. ಒಟ್ನಲ್ಲಿ ಆಟೋ ದರ ಏರಿಸದೆ ಹೋದ್ರೆ ಚಾಲಕರು ಮತ್ತು ಪ್ರಯಾಣಿಕರ ನಡುವೆಯೇ ವಾರ್ ಮುಂದುವರಿಯೋದಂತೂ ನಿಜ. ಆದರೆ ಚಾಲಕರಿಗೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಸರ್ಕಾರ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆ ಆಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.